ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾದವ್ರದ್ದು ಟಾಟಾ ಜಿಪ್ ಎಕ್ಸೆಲ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ ಏನಕ್ಕೆ ನಿಮಗೆ ಕಾಣಿಸ್ತಿದೆ ಅಂದರೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವುದಾದ್ರು ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೇವೆ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ನೋಡ್ತೀರಿ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಟಾಟಾ ಜಿಪ್ ಎಕ್ಸೆಲ್ ಗಾಡಿದು ಒಂದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈಗ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಿರ್ಬೋದು ನೋಡಿ, ಕಾಂಟ್ಯಾಕ್ಟ್ ನಂಬರ್ ಅಥವಾ ಗಾಡಿ ಓನರ್ ನಂಬರ್ ಅಂತ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ ಹಾಂ ಹೇಳಿ ಸರ್. ಸರ್, ಅದೇ ಒಂದು ಟಾಟಾ ಜಿಪ್ ಕಳಿಸಿದ್ರಿ. ಹಾಂ ಕಳಿಸಿದ್ದು ರೀ. ಯಾವ ಮಾಡಲು? ಇದು 19 ಮಾಡಲ್ ಐತ್ರಿ. ಓಕೆ. ಓನರ್ ಎಷ್ಟಾಗಿದೆ? ಓನರ್ ಜಸ್ಟ್ ನಾನೇ ಎರಡನೇದು ರೀ. ನೀವು ಎರಡನೂರಾ? ಹೌದು ರೀ. ಓಕೆ. ಎಷ್ಟು ಓಡಿದೆ ಗಾಡಿ? 40,000 ಇದೆ. 41 ರೀ, ಏನು 42,000 ಆಗಿತ್ತು ರೀ. ಇವು ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ? ಟೈರ್ ಮುಂದಿನ ಒಂದು 80% ಇದಾವೆ ರೀ. ಹಾಂ. ಹಿಂದಿನ ಒಂದು ಹೊಸ ಇದಾವೆ ರೀ. ಹಾಂ. ಚಪ್ನಿ ಇದೆಯಾ? ಹಾಂ, ಟಿಪ್ನಿ ಇದೆ ರೀ. ಟಿಪ್ನಿ ಜಾಕ್ ಎಲ್ಲ ಇದೆ ರೀ. ಹಾಂ. ಓಕೆ. ಗಾಡಿ ಕಂಡೀಷನ್ ಹೆಂಗಿದೆ ಸರ್? ₹1 ಖರ್ಚು ಮಾಡೋದಿಲ್ಲ ರೀ. ಎಲ್ಲ ಫುಲ್ ಕ್ಲೀನ್. ಹೌದು ರೀ. ಏನು ಒಂದು ಇದು ಫೋಟೋ ಹಾಕಿದ್ದೇನೆ ನೋಡಿ. ಹಾಂ. ಮತ್ತು ಇನ್ಶೂರೆನ್ಸ್ ಏನೋ 10 ತಿಂಗಳಿದೆ ರೀ. FC ಏನೋ 2 ವರ್ಷ ಇದೆ ರೀ. FC 2 ವರ್ಷ ಇದೆಯಾ? ಹೌದು ರೀ. ಮಾಡಿ 8 ದಿನ ಆಗಿತ್ತು ರೀ. ಏನು ಹೇಳಿ? ಈಗ ಜಸ್ಟ್ ಒಂದು 15-20 ದಿವಸ ಆಯ್ತು ರೀ. ಏನು ಇನ್ಶೂರೆನ್ಸ್ ಮಾಡೀವಿ. ಇನ್ಸೂರೆನ್ಸ್ ಮಾಡಿಸಿ? ಟೋಟಲ್ FC ಇನ್ಶೂರೆನ್ಸ್ ಮನೆ ಬಂದ್ರಿ ಕಾಗದ ರೀ. ಹಾಂ. ಬಾಡಿ ಎಲ್ಲ ಕ್ಲೀನಾಗಿದೆಯಲ್ಲ? ಒಂದು ಜಂಗ್ ಸ್ಪಾಟಸ್ ಇಲ್ಲ ರೀ ಗಾಡಿಗೆ. ಅದು ಟಾಪ್ ಎಲ್ಲ ಫುಲ್ ಇದೆಯಾ, ಏನು ಹಂಗೆ ಬಾಡಿ ಆಫ್ ಇದೆಯಾ, ಹೆಂಗೆ ಸರ್ ಅದು? ಅದ ಟಾಪ್ ಫುಲ್ ಇತ್ತು ರೀ. ಇದ್ರ ಕಂಟೈನರ್ ಬಾಡಿ ಇದೆ ರೀ. ಹಾಂ. ಅದು ನಾವು ತೆಗೆದು ಮುಂದಿನ ಖುಲ್ಲಾ ಮಾಡಿದ್ವಿ ಒಂದು ಸ್ವಲ್ಪ ರೀ, ಸಾಮಾನು ಹಾಕಿ. ಹಾಂ. ಓಕೆ. ಅಂದರೆ ಈಗ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಏನಿಲ್ವಾ? ಏನೂ ಇಲ್ಲ ರೀ. ಬರೀ ತಗೋದು ಡೀಸೆಲ್ ಹಾಕೋದು ಓಡಿಸೋದು ಇಷ್ಟೇ ಐತ್ರಿ. ಹಾಂ. ಎಲ್ಲಿರೋದು ಗಾಡಿ? ಇದು ಬೆಳಗಾಂ ಡಿಸ್ಟಿಕ್ ರೀ, ಕಾಗವಾಡ ತಾಲೂಕು ರೀ, ಜುಗುಳ ಅಂತ ರೀ. ಓಕೆ. ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ ಸರ್? ಏನೂ ಇಲ್ಲ ರೀ. ಓಕೆ. ಗಾಡಿ ಏನು ಹೇಳ್ತಾರೆ ರೇಟು? ರೇಟ್ ಒಂದು 220 ಹೇಳಿದೇವೆ ರೀ. ಹಾಂ. ಇಲ್ಲಿ ಬಂದು ಕೊಟ್ಟು ಬಿಡೋದು ರೀ. ಹೆಚ್ಚು ಕಮ್ಮಿ ಏನು ರೀ? ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀರಾ? ಹೌದು ರೀ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಇದೇ ನಂಬರ್ ರೀ.